ಹರಿಹರದ ಏನು ಪಂಚಮಸಾಲಿ ಮಠ ಪೀಠ ಇದೆ, ಅದಕ್ಕೆ ಸಂಬಂಧಪಟ್ಟಂಥವು. ಇದು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದೆ. ಸೊ ಆ ಟ್ರಸ್ಟ್ನ ಪದಾಧಿಕಾರಿಗಳು, ಎಸ್ಪೆಷಲಿ ಉಮಾಪತಿಯವರು, ಮ್ಯಾನೇಜಿಂಗ್ ಟ್ರಸ್ಟಿ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾರೆ. ಹಾಗೆಯೇ ಇನ್ನೊಂದೆಡೆ ವಚನಾನಂದ ಶ್ರೀಗಳು ಕೂಡ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾರೆ. ಈ ಟ್ರಸ್ಟ್ನವರ ವಾದ ಏನು ಅಂತಂದರೆ, ಉಮಾಪತಿಯವರು ಮತ್ತು ಅವರ ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಅಂತ ಅವ್ರು ನ್ಯಾಯಾಲಯದ ಮೆಟ್ಟಿಲೇರಿದವರು ಅದು ಕೇವಿಯೇಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಾವು ಟ್ರಸ್ಟ್ ತೆಗೆದುಕೊಂಡಿರುವಂಥ ತೀರ್ಮಾನ ಏನಿದೆ ಅದಕ್ಕೆ ನ್ಯಾಯಾಲಯ ಸ್ಟೇ ಕೊಟ್ಕೊಳ್ತು. ತೆಗೆದುಕೊಂಡ ತೀರ್ಮಾನ ಏನು? ಸೊ ಟ್ರಸ್ಟ್ನ 15 ಜನ ಟ್ರಸ್ಟ್ಗಳಲ್ಲಿ 13 ಜನ ಸ್ವಾಮೀಜಿಯವರನ್ನು ಹೊರಹಾಕುವ ತೀರ್ಮಾನವನ್ನು ತೆಗೆದುಕೊಂಡದ್ದು. ಸೊ ಇದಕ್ಕೆ ಸ್ಟೇ ತರುವ ಭಯ ಏನಿದೆ ಟ್ರಸ್ಟಿಗಳಿಗಿದೆ. ಅದರಂತೆ ಕೋರ್ಟ್ ಮೆಟ್ಟಿಲೇರಿರುವ ವಚನಾನಂದ ಶ್ರೀಗಳು ಅವರು ತಮ್ಮನ್ನು ವಿಚಾರಣೆ ಮಾಡದೆ, ಏನು ಮಾಡದೆ ತಮ್ಮನ್ನು ಹೊರಗಿಟ್ಟು ಏನು ಮಾಡಿಕೊಡೋದು ಅಂತ ಮನವಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ನ್ಯಾಯಾಲಯವೇ ಈ ವಿವಾದವನ್ನು ಬಗೆಹರಿಸುವಂಥ ಸ್ಥಿತಿ ಬಂದಿದೆ. ಯಾಕೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಹಲವಾರು ಮಠಗಳು ಈ ನ್ಯಾಯಾಲಯದ ಮೆಟ್ಟಿಲೇರುವ ಸ್ಥಿತಿಗೆ ಬಂದ್ಬಿಟ್ಟಿವೆ. ಅಧಿಕಾರದ ಲಾಲಸೆಯ, ಧರ್ಮ ಕುಸಿತವ, ಅಥವಾ ಸ್ವಾಮೀಜಿಯವರು ತಮ್ಮ ಕೆಲಸ ಯಾವುದು ಅಂತ ತಮಗೆ ಗೊತ್ತಿಲ್ಲದವರು ಅಥವಾ ಅದು ಗೊತ್ತಿಲ್ಲದಂತೆ ವರ್ತಿಸುವುದು, ಅಥವಾ ಎಲ್ಲ ಮಠಗಳು ರಾಜಕೀಯ ಅಂಗಳಾಗಿದ್ದು ಕಾರಣ ಇರ್ಬೋದಾ? ಯಾವುದೋ ಒಂದು ಇದ್ದೇ ಇರುತ್ತೆ. ಆದರೆ ಇದೆಲ್ಲ ಏನಿದೆ ಗೊತ್ತಾ, ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ. ಹಾಗೆ ನೋಡಿದರೆ ಏನು ಇವರ ವಿವಾದಕ್ಕೆ ಕಾರಣ? ನಾನು ಇನ್ನೊಂದು ಸಂದರ್ಭದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ. ಒಂದು, ವಚನಾನಂದ ಶ್ರೀಗಳು ತಮ್ಮ ಶ್ವಾಸ ಸಂಸ್ಥೆಯಿಂದ ಹೊರಗಡೆ ಬರಬೇಕು. ಶ್ವಾಸ ನಿಲ್ಲಿಸಬೇಕು ಅಂತಲ್ಲ, ಶ್ವಾಸ ಸಂಸ್ಥೆಯಿಂದ ಬರಬೇಕು. ಶ್ವಾಸ ಸಂಸ್ಥೆ ಬೆಂಗಳೂರಿನಲ್ಲಿದೆ, ಅವರು ಯೋಗಕ್ಕಾಗಿ ಪ್ರಾರಂಭ ಮಾಡಿದ್ದು. ಅದು ಯಾವಾಗ ಅವರು ಮಠದ ಮುಖ್ಯಸ್ಥರಾದರೂ ಆ ಸಂದರ್ಭದಲ್ಲೇ ಅದನ್ನು ಹೇಳಲಾಗಿತ್ತಂತೆ, 2018 ಅಂತ ಅನಿಸುತ್ತೆ ನನಗೆ, ಸಬ್ಜೆಕ್ಟ್ ಟು ಕರೆಕ್ಷನ್. ಆದರೆ ಅವರು ಹೊರಗೆ ಬಂದಿಲ್ಲ. ಅದರ ಜೊತೆಗೆ ಅವರಿಗೆ ಮಠಾಧೀಶರಾಗುವ ಆಹ್ವಾನ ಬಂದಿದ್ದು ಸುಮಾರು 2014-15 ಹೊತ್ತಿಗೆ. ಅವರು ವೇಟ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು. ನಂತರ ಏನೇನೋ ಮಾಡಿ ಹರಿಹರ ಪಂಚಮಸಾಲಿ ಮಠದ ಮುಖ್ಯಸ್ಥರಾದರು. ಆದರೆ ಆಗಲೇ ಶುರುವಾದದ್ದು ಆರೋಪ. ಟ್ರಸ್ಟ್ನ ಜನರ ಆರೋಪದ ಪ್ರಕಾರ ಸ್ವಾಮೀಜಿ ಹರಿಹರದ ಮಠದ ಬಗ್ಗೆ ಹೆಚ್ಚಿನ ಲಕ್ಷ್ಯ ನೀಡ್ತಾ ಇಲ್ಲ. ಅವರು ಸದಾ ವಿದೇಶ ಪ್ರವಾಸದಲ್ಲಿ ಇರ್ತಾರೆ. ಒಂದು ಸಲ ವಿದೇಶಕ್ಕೆ ಹೋದರೆ 15, 20, 25 ದಿವಸ ಬರಲ್ಲ. ಅವರು ವಾಪಸ್ ಬಂದ ಮೇಲೆ ಅವರು ಬೆಂಗಳೂರಿನ ತಮ್ಮ ಶ್ವಾಸ ಸಂಸ್ಥೆಯತ್ತ ಲಕ್ಷ್ಯ ಕೊಡ್ತಾರೆ. ಇದು ಟ್ರಸ್ಟಿಗಳ ಆರೋಪ. ಈ ಕಾರಣಕ್ಕಾಗಿ ಅವ್ರು ಟ್ರಸ್ಟಿಗಳು ಹೇಳೋದು, ದಟ್ ಅವರು ಬಿಟ್ಟು ಬರಬೇಕು ಅಂದರೆ ಬಿಟ್ಟು ಬಂದಿಲ್ಲ. ಈ ನಡುವೆ ಲೆಕ್ಕಾಚಾರದ ವ್ಯವಹಾರಗಳು ಶುರುವಾದವು. ಮಠಕ್ಕೆ ಬಂದ ಹಣ, ಸ್ವಾಮೀಜಿ ಇದಕ್ಕೆ ಪ್ರತಿಯಾಗಿ ಮಠದ ಲೆಕ್ಕಪತ್ರವನ್ನು ಕೇಳಿದರು ಅಂತ ಹೇಳಲಾಗ್ತಾ ಇದೆ. ಲೆಕ್ಕಪತ್ರವನ್ನು ಕೇಳಿದಾಗ ಟ್ರಸ್ಟಿಗಳು ಹೇಳಿದ್ದು, ಇಲ್ಲ ಬೋರ್ಡಿಗೆ ಹಾಕಿದ್ದೀವಿ ನೋಡಿ ಅಂತ. ಹಣ ಏನೇನು ಮಾಡಿಸ್ತೋ ಗೊತ್ತಿಲ್ಲ. ಇವನ್ನ ಈ ಮಠಕ್ಕೆ ಸರ್ಕಾರ ಹಣ ಕೊಟ್ಟಿದೆ, 18 ಕೋಟಿನೋ 12 ಕೋಟಿನೋ. ಸೊ ಒಟ್ಟು ಕೋಟಿಯಲ್ಲಿ ಕೊಟ್ಟಿದೆ. ಆ ಹಣದ ವ್ಯವಹಾರದ ನಿರ್ವಹಣೆಯಲ್ಲಿ ಭಿನ್ನಾಭಿಪ್ರಾಯಗಳು. ಅದರಂತೆ ಈ ಟ್ರಸ್ಟಿಗಳ ಆರೋಪ ಏನು ಅಂದರೆ, ಸ್ವಾಮೀಜಿಯವರು ಮಠದ ಹಣವನ್ನು ತಮ್ಮ ಶ್ವಾಸ ಸಂಸ್ಥೆಗೋ ಇನ್ನೊಂದಕ್ಕೆ ಬಳಸ್ತಾರೆ ಅಂತ. ಆದರೆ ಆ ಸ್ವಾಮೀಜಿ ಹೇಳೋದಿಲ್ಲ, ನನ್ನ ಶ್ವಾಸದಿಂದಾಗಿಯೇ ಹರಿಹರ ಪೀಠದ ಶ್ವಾಸ ಉಳಿದಿದೆ ಅಂತ ಅವ್ರ ವಾದ. ಇದು ಭಿನ್ನಾಭಿಪ್ರಾಯ ಆದದ್ದು ಈಗ 4 ದಿನಗಳ ಹಿಂದೆ. ಅದು ಏನೋ ಕೈ ಮಿಲಾಯಿಸುವ ಹಂತಕ್ಕೂ ಹೋಗಿತ್ತು. ಸ್ವಾಮೀಜಿಗಳನ್ನು ಒಳಗೆ ಬಿಡದೆ ಟ್ರಸ್ಟಿಗಳ ಮೀಟಿಂಗ್ ಮಾಡಿ ಆಯಿತು. ಆದರೆ ಪಂಚಮಸಾಲಿಗಳ ಪಾಪ ಇಬ್ಬರು ಮಠಾಧೀಶರು ಹೀಗಾಯ್ತಲ್ಲ ಅನ್ನೋ ಒಂದು ಸಮುದಾಯಕ್ಕೆ ದುಃಖ ಇದ್ದೇ ಇರುತ್ತೆ. ಕೂಡಲ ಸಂಗಮ ಮಠದ್ದು ಏನಾಯಿತು ಅನ್ನೋದು ಗೊತ್ತಿದೆ ನಮಗೆ. ಈಗ ಇದು 2ನೇ ಮಠ. ಇದು ಆದ ಮೇಲೆ ಆಗಿದ್ದರೆ ಮುಂದೇನು ಮಾಡ್ತಾರೆ? ಇದು ನ್ಯಾಯಾಲಯದ ಮೆಟ್ಟಿನ ಏರಿದ ಮೇಲೆ ಯಾವ ತಿರುವುಗಳನ್ನು ಪಡೆಯುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಸೊ ಸ್ವಾಮೀಜಿ ಕೂಡ ಸುಮ್ಮನೆ ಕೈ ಬಿಡುವ ಲಕ್ಷಣ ಕಾಣ್ತಾ ಇಲ್ಲ. ಹಾಗೆ ಟ್ರಸ್ಟ್ ಒಂದು ತೀರ್ಮಾನ ತೆಗೆದುಕೊಂಡ ಮೇಲೆ ಅದು ಬದಲಾವಣೆ ಆಗುತ್ತಾ? ಈ ಬಗ್ಗೆ ನ್ಯಾಯಾಲಯ ಯಾವ ತೀರ್ಪು ನೀಡುತ್ತೆ ನೋಡಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ಇಂತಹ ವಿಚಾರಗಳಲ್ಲಿ ಭಕ್ತರು, ಟ್ರಸ್ಟ್ನವರು, ಸ್ವಾಮೀಜಿಯವರು ಕುಳಿತು ಮಾತನಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಯಾವುದು ಒಳ್ಳೆಯದು. ಯಾಕೆಂದರೆ ಒಂದು ಸಮುದಾಯದ ಧಾರ್ಮಿಕ ಮುಖಂಡರ ವಿಚಾರಗಳು ಹೀಗೆ ಬೀದಿಗೆ ಬರ್ಬೋದು. ಬೀದಿಗೆ ಬರೋಕ್ಕೆ ಶುರುವಾದ ತಕ್ಷಣ ಬೇರೆ ಬೇರೆ
ಮಾತುಗಳು ಬರೋಕ್ಕೆ ಶುರುವಾಗ್ತವೆ. ಈಗಲೇ ವಚನಾನಂದರ ಮೇಲೆ ಕೆಲವು ಆರೋಪಗಳು ಬರ್ತಿದೆ, ಏನು ಮಸಾಜ್ ಮಾಡಿಸ್ಕೊತಿದ್ರು, ಇನ್ನೊಂದು ಮತ್ತೊಂದು ಅಂತ. ಅದು ಏನೇನು ಮಾಡಿಸ್ಕೊತಿದ್ರು ಅದು ನಾವು ಗೊತ್ತಿಲ್ಲ. ಮತ್ತೊಬ್ಬ ಪಂಚಮಸಾಲಿ ಸ್ವಾಮಿಗಳ ಬಗ್ಗೆಯೂ ಕೂಡ ಆರೋಪ ಬಂತು, ಹನಿ ಟ್ರ್ಯಾಪ್ ಯತ್ನ ನಡೀತು ಅಂತ ಹೇಳಲಾಯಿತು. ಸಮಾಜದ ದೌರ್ಭಾಗ್ಯ, ಇಂಥದ್ದು ನಡಿಬಾರ್ದಿತ್ತು, ಆದರೆ ನಡೆದಿವೆ.